ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಜೈಲಲ್ಲಿದ್ದ ಮಗ ಮಾಡಿದ ತಪ್ಪಿಗೆ ಅಪ್ಪ ಜೈಲಿಗೆ. ಯಾರೋ ತಂದು ಕೊಟ್ಟಿದ್ದ ಬಟ್ಟೆ ಬ್ಯಾಗ್ ತಂದಿದ್ದ ತಂದೆ ಪರಿಶೀಲನೆ ವೇಳೆ ಬ್ಯಾಗ್ನಲ್ಲಿ ಮಾದಕ ವಸ್ತು ಪತ್ತೆ. ಮಂಡ್ಯ ನಗರದ ಜಿಲ್ಲಾ ಕಾರಾಗೃಹ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬಂತೆ ಮಂಡ್ಯದಲ್ಲಿ ಮಗ ಮಾಡಿದ ತಪ್ಪಿಗೆ ಅಪ್ಪ ಜೈಲಿಗೆ ಹೋದ ಘಟನೆ ನಡೆದಿದ್ದು, ಈ ರೈತನ ಕುಟುಂಬ ಬೀದಿಗೆ ಬಂದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ ಟಿ.ಕೆ. ರವರು ಹಲಗೂರು ಠಾಣೆಯಿಂದ ರೌಡಿಶೀಟರ್ ಡಕ್ಕು ಸೇರಿ 8 ಮಂದಿ ಸಹಚರರು ಮಂಡ್ಯ ಜೈಲಿನಲ್ಲಿದ್ದು, ಅವರಲ್ಲಿ ಮಧುಸೂದನ್ ಎಂಬ ಬಂಧಿತ ಹಲಗೂರಿನಲ್ಲಿರುವ ತನ್ನ ತಂದೆ ಶಿವಣ್ಣನಿಗೆ ಜೈಲಿನಲ್ಲಿರುವ ಫೋನ್ನಿಂದ ಕರೆ ಮಾಡಿ ಬಟ್ಟೆ ತರುವಂತೆ ಹೇಳಿದ್ದು. ನಂತರ ಮಳವಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಾಗ ತನ್ನ ಸಹ ಕೈದಿ ನಾಗೇಂದ್ರ ಎಂಬಾತನ ಬಟ್ಟೆಯನ್ನು ತರಲು ಹೇಳಿದ್ದು, ಅದರಂತೆ ತಂದೆ ಮಗನ ಬಟ್ಟೆ ಬ್ಯಾಗ್ ಜೊತೆ ಮಳವಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಾಗ ಅಪರಿಚಿತ ಒಂದು ಬ್ಯಾಗ್ ನೀಡಿದ್ದು, ಬ್ಯಾಗ್ ಪಡೆದು ಹೊರಟ ಶಿವಣ್ಣ ನೇರವಾಗಿ ಮಂಡ್ಯ ಜೈಲಿಗೆ ಬಂದಾಗ ಜೈಲು ಸಿಬ್ಬಂದಿ ಎರಡೂ ಬಟ್ಟೆ ಬ್ಯಾಗ್ ಪರಿಶೀಲಿಸಿದಾಗ ಒಂದು ಬ್ಯಾಗಿನಲ್ಲಿ ಮಾದಕ ವಸ್ತು ಪತ್ತೆಯಾಗಿದ್ದು, ತಕ್ಷಣವೇ ಎಚ್ಚೆತ್ತ ಜೈಲಿನ ಸಿಬ್ಬಂದಿ ಶಿವಣ್ಣನನ್ನು ವಶಕ್ಕೆ ಪಡೆದು ನಗರದ ಪಶ್ಚಿಮ ಠಾಣೆಗೆ ದೂರು ನೀಡಿ ಶಿವಣ್ಣನನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದ್ದರು. ಕೃತ್ಯಗಳನ್ನ ಮಾಡಿ ಬಂದಿರೋದು ಅಲ್ಲದೆ ಇಲ್ಲಿದ್ದ ಸಂದರ್ಭಗಳಲ್ಲಿ ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತವೆ. ಅದು ಯಾವ ರೀತಿ ಅಂದರೆ ಅನಧಿಕೃತವಾಗಿ ಮೊಬೈಲ್ ಬಳಕೆ ಮಾಡುವಂಥದ್ದು, ಅಥವಾ ಸರ್ಕಾರದಿಂದ ಕಾನೂನು ಬಾಹಿರವಾಗಿ ಅಂದರೆ ಕಾನೂನಿನ ಅಡಿಯಲ್ಲಿ ನಿಷೇಧಿಸಲ್ಪಟ್ಟಿರುವಂಥ ವಸ್ತುಗಳಿಗೆ ದಾಸರಾಗಿರುವಂಥವ್ರು ಇಲ್ಲಿ ಬಳಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದೇವೆ. ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ ಇದ್ದೇವೆ. ಅಪ್ಪಿತಪ್ಪಿ ಸಿಬ್ಬಂದಿಗಳನ್ನ ಕಣ್ತಪ್ಪಿಸಿ ಬಳಕೆ ಮಾಡುವಂಥ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೇವೆ. ಮಂಡ್ಯ ಜಿಲ್ಲಾ ಕಾರಾಗೃಹಕ್ಕೆ ನಾವು ಹೇಳೋದಾದರೆ ಇಲ್ಲಿರುವಂಥ ವಿಚಾರಣಾ ಬಂದಿಗಳು ಸುಮಾರು 300ಕ್ಕಿಂತ ಹೆಚ್ಚು ವಿಚಾರಣಾ ಬಂದಿಗಳಿದ್ದಾರೆ. ಅದರಲ್ಲಿ ಹಲಗೂರು ಮೂಲದ ಒಬ್ಬ ಡಕ್ಕ ಅಂತೇಳಿ ರೌಡಿ ಶೀಟರ್ ಇದ್ದಾರೆ. ಅವರ ಸಹಚರರು ಒಟ್ಟು 5 ಜನ ಈ ಕಾರಾಗೃಹದಲ್ಲಿ ದಾಖಲಾಗಿದ್ದಾರೆ. ಅದರಲ್ಲಿ ಒಬ್ಬ ಮಧುಸೂದನ್ ಅನ್ನುವಂಥ ವಿಚಾರಣೆ ಬಂದು ತನ್ನ ತಂದೆಗೆ ದೂರವಾಣಿ ಕರೆ, ಇಲ್ಲಿ ಪ್ರಿಸನ್ ಕಾಲ್ ಸಿಸ್ಟಮ್ ಇರುತ್ತೆ, ಅದರ ಮುಖಾಂತರ ತಂದೆಗೆ ದೂರವಾಣಿ ಕರೆ ಮಾಡಿ ನನಗೆ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಕಡಿಮೆ ಆಗಿದೆ, ದಯಮಾಡಿ ಒಂದು 2 ಜೊತೆ ಬಟ್ಟೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಆ ಬಟ್ಟೆನ ನೀವು ಕವರಲ್ಲಿ ತೆಗೆದುಕೊಂಡು ಬನ್ನಿ. ಮಳವಳ್ಳಿಯಲ್ಲಿ ಬಂದಾಗ ನನ್ನ ಸ್ನೇಹಿತ ಇನ್ನೊಬ್ಬ ಸಂಜು ಇದ್ದಾನೆ, ಅವನ ಮನೆಯವರು ನಿಮ್ಗೆ ಇನ್ನೊಂದಷ್ಟು ಬಟ್ಟೆಗಳನ್ನ ಕವರ್ ಬ್ಯಾಗ್ನಲ್ಲಿ ಹಾಕಿ ಕೊಡ್ತಾರೆ, ಆ ಬ್ಯಾಗ್ನ ತೆಗೆದುಕೊಂಡ್ಬಂದು ಜೈಲಿನಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅದರಂತೆ ಅವ್ರ ತಂದೆ ಶಿವಣ್ಣ ಅಂತ, ಮಧುಸೂದನ್ನ ತಂದೆ ಶಿವಣ್ಣ, ಕೆಂಪಯ್ಯನದೊಡ್ಡಿ ಗ್ರಾಮ, ಹಲಗೂರು ಹೋಬಳಿ, ಮಳವಳ್ಳಿ ತಾಲೂಕು. ಆತ 2 ಜೊತೆ ಬಟ್ಟೆನ ಕವರ್ನಲ್ಲಿ ತೆಗೆದುಕೊಂಡು ಮಳವಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಇನ್ನೊಬ್ಬ ಮೊದಲೇ ನಿಗದಿಪಡಿಸಿರುವಂಥ ವ್ಯಕ್ತಿ, ಆಟೋ ಡ್ರೈವರ್ ಆಗಿರುವಂಥ ಒಬ್ಬ ವ್ಯಕ್ತಿ, ಆತನ ಇನ್ನೂ ತನಿಖೆಯಲ್ಲಿರೋದ್ರಿಂದ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆತನ ಹತ್ರ ಬ್ಯಾಗ್ನ ತೆಗೆದುಕೊಂಡು ಇವನು ತಂದಿರುವಂಥ ಬಟ್ಟೆ ಮತ್ತು ಬ್ಯಾಗ್ನಲ್ಲಿ ಇದ್ದಂಥ ಮೊದಲೇ ಒಂದು ಜೊತೆ ಬಟ್ಟೆಯನ್ನು ತೆಗೆದುಕೊಂಡು ಕಾರಾಗೃಹಕ್ಕೆ ಬಂದು ಮಧುಸೂದನನ್ನು ಮಾತಾಡಿಸಿ ಕೊನೆಗೆ ಆ ಬ್ಯಾಗ್ನ ಕೊಟ್ಟಿದ್ದಾನೆ. ಆ ಬ್ಯಾಗ್ನ ನಾವು ಪರಿಶೀಲಿಸುವಂಥ ಸಂದರ್ಭದಲ್ಲಿ ಆ ಬಟ್ಟೆಗಳನ್ನೆಲ್ಲ ಪರಿಶೀಲಿಸಿ ಪಕ್ಕಕ್ಕಿಟ್ಟು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿದಾಗ ಒಂದು ಸಂಶಯಾತ್ಮಕ ವಸ್ತು ಬಂದಿರುತ್ತೆ. ಅದನ್ನು ನಾವು ಕಟ್ ಮಾಡಿ ಬ್ಯಾಗ್ನ ಹರಿದು ಚೆಕ್ ಮಾಡಿದಾಗ ಒಳಗಡೆ ಪೇಪರ್ನಲ್ಲಿ ಗಾಂಜಾನ ಸುತ್ತಕೊಂಡು ಗಾಂಜಾನ ಒಂದು ಸುಮಾರು 20 ಗ್ರಾಮ್ ಅಷ್ಟು ಗಾಂಜಾನ ತೆಗೆದುಕೊಂಡು ಅದರೊಳಗಡೆ ಬಂದಿರ್ತಾರೆ. ಇಮಿಡಿಯೇಟ್ ನಾವು ಶಿವಣ್ಣ ಯಾರು ತಂದಿದ್ದಾನೆ, ಬ್ಯಾಗ್ ತಂದಿದ್ದಾನೆ, ಆತನ ವಶಕ್ಕೆ ಪಡೆದುಕೊಂಡು ಆತನ ಮೊಬೈಲು ಮತ್ತು ಆತನ ವಶಕ್ಕೆ ಪಡ್ಕೊಂಡು ಒಳಗಡೆ ಇರುವಂಥ ಬಂದಿನ ಅವರ ಮಗನ ಆಗಿರುವಂತಹ ಮಧುಸೂದನ್ನ ವಿಚಾರಿಸಿದಾಗ ಬಟ್ಟೆ ನಂದು ಸರ್, ಬ್ಯಾಗ್ ನಂದಲ್ಲ, ಸಂಜುದು ಅಂತ ಹೇಳ್ತಾರೆ. ಸಂಜುನ ವಿಚಾರಿಸಿದಾಗ ಹೌದು ಸರ್, ನಾವೇ ತಪ್ಪಾಯಿತು ಸರ್, ನಮಗೆ ಅರಿವಿಲ್ಲದೆ ನಮ್ಮ ಸ್ನೇಹಿತ ಇಟ್ಟಿದ್ದಾನೆ, ನಮ್ಮ ಬ್ಯಾಗ್ ನಂದೆ ಅಂತ ಒಪ್ಕೊಂಡಿರ್ತಾನೆ. ಕೂಡಲೇ ನಾವು ವಶಪಡಿಸ್ಕೊಂಡಿರುವಂಥ ಶಿವಣ್ಣ ಮತ್ತು ವಶಪಡಿಸ್ಕೊಂಡಿರುವಂಥ ಗಾಂಜಾ ಥರ ಸೊಪ್ಪನ್ನ ನಾವು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಗೆ ಕೊಟ್ಟು ಮಾನ್ಯ ನಮ್ಮ ಮೇಲಾಧಿಕಾರಿಗಳಾಗಿರುವಂಥ ಮೈಸೂರು ಕೇಂದ್ರ ಕಾರಾಗೃಹದ ಚೀಫ್ ಸೂಪರಿಂಟೆಂಡೆಂಟರು ಹಾಗೂ DIG ಸೌತ್ ಇರುವಂಥ ದಕ್ಷಿಣ ವಲಯದ DIG ಮೇಡಮ್ ಅವರ ಗಮನಕ್ಕೆ ತಂದು ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ನಾವು ಪ್ರಕರಣ ದಾಖಲು ಮಾಡಿದ್ದೇವೆ. ಆ ಶಿವಣ್ಣನ ಮೇಲೆ ಪ್ರಕರಣ ದಾಖಲಾಗಿ NDPS ಕೇಸು ಮತ್ತು ಕರ್ನಾಟಕ ಕಾರಾಗೃಹಗಳ ನಿಯಮಾವಳಿಗಳು 42ನೇ ಸೆಕ್ಷನ್ನು ತಿದ್ದುಪಡಿ ಕಾಯ್ದೆ 2022ರ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ದೇವೆ. ಈ ಕೇಸು